ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ಇವತ್ತು ನಾನು ನಮ್ಮ ಫ್ರೆಂಡ್ ಇಬ್ಬರು ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಹೋಗ್ತಾ ಹೇಳ್ತೀನಿ. ಸೊ ಇವ್ರು ನನ್ನ ದೋಸ್ತ ಅರುಣ್ ಅಂತ. ಹಾಯ್ ಮಾಡು. ಹಾಯ್. ಇವನು ನಾವಿಬ್ಬರು ಒಂದೇ ಕ್ಲಾಸ್ಮೇಟು. ಸೊ ಮಿಡ್ಲ್ ಸ್ಕೂಲಿಂದ ಹೈಸ್ಕೂಲ್ವರೆಗೂ ಇಬ್ಬರು ಜೊತೆಲೇ ಬಂದ್ವಿ. ಸೊ ಹೈಸ್ಕೂಲು ಬಿಟ್ಟಾದಮೇಲೆ ಇವನು ಬೆಂಗಳೂರಿಗೆ ಬಂದ, ನಾನು ಬೆಂಗಳೂರಿಗೆ ಬಂದ್ವಿ. ಇಬ್ಬರು ಒಂದೇ ಏರಿಯಾದಲ್ಲಿರೋದು, ಕೆಲಸ ಮಾಡಿಕೊಂಡು. ಅವ್ನು ಡ್ರೈವಿಂಗ್ ಮಾಡ್ತಾನೆ, ನಾನು ಹಾಸ್ಪಿಟ್ಲಿಗೆ ಕೆಲಸ ಮಾಡ್ತೀನಿ. ಸೊ ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಹೋಗ್ತಾ ಹೇಳ್ತೀನಿ, ಬನ್ನಿ. ಸೊ ನಾವು ಇವಾಗ ಟ್ರಾಫಿಕಲ್ಲಿದ್ದೀವಿ, ನೋಡ್ತಾ ಇದ್ದೀರಲ್ಲ. ಈ ಬೆಂಗಳೂರಲ್ಲಂತೂ ಈ ಟ್ರಾಫಿಕ್ದಂತೂ ಗೋಳು ಅಂದರೆ ಗೋಳು ಗುರು. ಏನು ಮಾಡೋಕ್ಕಾಗ್ತದೆ. ಅಯ್ಯೋ, ದಿನ ಮನೇಲಿ ಜಗಳ ಆಡ್ತಾರೋ ಸಂಸಾರ ಮಾಡ್ತಾರೋ ಅಂತೂ ಗೊತ್ತಿಲ್ಲ. ಈ ಬೆಂಗಳೂರು ಟ್ರಾಫಿಕಲ್ಲಂತೂ ಸಿಕ್ಕಾಕೊಂಡು ಸಾಯೋದು ಮಾತ್ರ ತಪ್ಪಲ್ಲ. ಏನು ಟ್ರಾಫಿಕ್ ಅಂದರೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಪ್ಪ. ಎನ್ ಜಿ ಹಾಕ್ಸ್ಬೇಕಂದ್ರೆ ಹೋಗೋ ಗುರು ಮುಂದಕ್ಕೆ ಬೇಕಾ? ನಾವು ಹಾಕ್ಸ್ಬೇಕು, ನಡಿಯಪ್ಪ ನಡಿಯಪ್ಪ. ಎಷ್ಟಿಗೆ ಹಾಕ್ಸ್ತಿ ಮಚ್ಚ? ಫುಲ್ಲಾ? ನೋಡಿ ಫ್ರೆಂಡ್ಸ್, ಇವಾಗ CNG ಖಾಲಿ ಆಗಿದೆ. ಫುಲ್ ಟ್ಯಾಂಕ್ ಮಾಡಿಸ್ತಾನೆ ನಮ್ಮ ಫ್ರೆಂಡು. ಓಪನ್ ಸೇ ಮಚ್ಚ. ಈ CNG ರಿಟರ್ನ್ ಹೋಗಿ ಬಂದಿದ್ದಕ್ಕೆ ಖಾಲಿ ಆಗಿಬಿಟ್ಟೈತೆ. ಸ್ವಲ್ಪ ಹಾಕ್ಸ್ತಾ ಇದ್ದೀವಿ ಇವಾಗ. ನೋಡೋಣ ಬರ್ರಿ ಎಷ್ಟಕ್ಕೆ ಹಾಕ್ಸ್ತಾರೆ ಅಂತ. ನೂರು ಎಂತ ಕೊಡ್ತೀನಿ ಮಚ್ಚ? ಎಷ್ಟು ಹಿಡಿತದೆ? ಸೊ ಫ್ರೆಂಡ್ಸ್, ಅಂತೂ ಇಂತೂ CNG ಹಾಕ್ಸಾಯ್ತು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಏನು ಮಚ್ಚ, CNG ಇಷ್ಟು ಬೇಗ ಖಾಲಿ ಆಗಿಬಿಟ್ಟೈತೆ. ಸ್ವಲ್ಪ ಖಾಲಿ ಆಗಿಲ್ಲ ಮಚ್ಚ, ಹೋಗ್ತಾ ಇರೋದು ಲಾಂಗ್ ಹೋಗ್ತಾ ಇದೀವಿ. ಸ್ವಲ್ಪ CNG ಬಗ್ಗೆ ನನಗೆ ಗೊತ್ತಿಲ್ಲ, ಹೇಳ್ಕೊಡ್ಬೇಕು. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರೋಣ ಅಂತಷ್ಟೇ. ನೈಟು 9 ಗಂಟೆ ಒಳಗಡೆ ಎಲ್ಲ CNG ಎಲ್ಲೂ ಸಿಗಲ್ಲ. ಸೊ ನಾವು ಮುಂಚೆನೆ ನಮ್ಮ ಜಾಗ್ರತೆಯಿಂದ ನಾವು ಇದ್ದರೆ ಒಳ್ಳೇದು. ಪೆಟ್ರೋಲ್ ಆಪ್ಷನ್ ಇದೆ, ಬಟ್ ನಾವಿರೋ ಪರಿಸ್ಥಿತಿಲಿ ಪೆಟ್ರೋಲ್ಗೆ ನಾವು ದುಡ್ಡು ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹೌದು, ಈಗಿನ ಪೆಟ್ರೋಲ್ ರೇಟ್ ನೋಡಿದ್ರೆ ಗಗನಕ್ಕೆ ಏರ್ಬಿಟ್ಟೈತೆ. CNG ನಾವು ಅದನ್ನ ಹೋಗಿ ಹಿಡ್ಕೊಂಡ್ ಬರೋ CNG ಅಂದ ತಕ್ಷಣ ಅಂತಂದ್ರೆ ಮೈಲೇಜು ಬರುತ್ತೆ. ಅಂದ್ರೆ ನಾವು ಅವಾಗ ನೋಡ್ಕೋಬೇಕು. ಬಟ್ ಬಂಕ್ ಎಲ್ಲಿ ಆಗಿಲ್ಲ ಅನ್ಕೋತೀನಿ, ಜಾಸ್ತಿ ಆಗಿದೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಮ್ಮ ನಗರದ ಸೈಡು ಆಗಿದೆ. ಬಟ್ ನಾವು ಹೋಗೋ ಟೈಮ್ಗೆ ನಾವು ರೀಚ್ ಆಗೋ ಟೈಮ್ಗೆ ನಾವು ಕ್ಯಾಚ್ ಮಾಡೋಕ್ಕಾಗುತ್ತಾ ಟೈಮಿಂಗ್ಸ್ ಒಂದೇ ಒಂದು ಕಾರಣಕ್ಕೆ. ಕ್ಲೋಸಿಂಗ್ ಟೈಮ್ ಗೊತ್ತಿರಲ್ಲ, ಓಪನಿಂಗ್ ಟೈಮ್ ಗೊತ್ತಿರಲ್ಲ. ಓಪನಿಂಗ್ ಟೈಮ್ ಬಂದು 6 o'clock ಮಾರ್ನಿಂಗು, ಬಟ್ ಕ್ಲೋಸಿಂಗ್ ಟೈಮ್ ಬಂದು ಯಾವಾಗ ಅಂತ ಗೊತ್ತಿಲ್ಲ. ಏನಂದರೆ ಅಲ್ಲಿ ಹೋದ್ಮೇಲೆ CNG ಇಲ್ಲ, ಅಯ್ಯೋ ಅಲ್ಲಿ ಹಾಕ್ಸ್ಕೋಬೇಕಿತ್ತು ಅಂತ ಕೊರಗೋದಕ್ಕಿಂತ ಇಲ್ಲಿ ಏನು ಎಷ್ಟಾಗೋಯ್ತು, ಅಲ್ಲಿ ಎಷ್ಟು 700 ಚಿಲ್ಲರೆ, ಇಲ್ಲಿ 200,000 ಆಯಿತು. ಓಕೆನಾ, ಆಯ್ತಲ್ವಾ? ಅಲ್ಲಿಂದ ಬರೋವಾಗ ನೋಡ್ಕೊಳ್ಳೋಣ. ಟೋಟಲ್ 2,000 ಬೇಕಾ? 2,000 ಬೇಕು. ಟೋಟಲ್ 2,000 CNG ಬೇಕು. ಇವಾಗ ನಾವು ಹೋಗ್ತಾ ಇರೋ ಲಾಂಗಿಗೆ. ಸೊ ಬೆಂಗಳೂರಿಂದ ನಂಜನಗೂಡು ಇದೆ. ಎಕ್ಸ್ಟ್ರಾ CNG ಮತ್ತೆ ಹಾಕ್ಸ್ಬೇಕಾಗುತ್ತೆ. ನೋಡೋಣ ಎಲ್ಲಿ ಆಗ್ತದ ಅಂತ ಗೊತ್ತಾಗುತ್ತೆ ಖಾಲಿ ಆದಾಗ. ಸೊ ನಾವಿವಾಗ ಕನಕಪುರದಿಂದ ಮುಂದೆ ಹೋಗ್ತಾ ಇದ್ದೀವಿ. ಕನಕಪುರ ಬಿಟ್ಟು ಆಲ್ಮೋಸ್ಟ್ ಅಲ್ಲೊಂದು 40-50 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನು ಮಳವಳ್ಳಿ ರೀಚ್ ಆಗಿ
ಫ್ರೆಂಡ್ಸ್, ನಾವು ಬರ್ತಾ ಇದ್ವಿ ರೋಡಲ್ಲಿ. ಈ ಮುಂದೆ ಏನು ಹೋಗ್ತಿದೆ ಬಸ್ಸು, ಇದನ್ನ ಓವರ್ಟೇಕ್ ಮಾಡಕ್ಕೆ ನೋಡ್ತಾ ಇದ್ದೀವಿ. ಅವಾಗಿಂದ ಓವರ್ಟೇಕ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆ ನನಗೆ ಓವರ್ಟೇಕ್ ನಮ್ಮ ಫ್ರೆಂಡ್ಗೆ ಹೇಳ್ತಾ ಇದ್ದೀನಿ ಓವರ್ಟೇಕ್ ಮಾಡು 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 ಅಂತ. ಅವನ ಕೈಲೂ ಆಗ್ತಾನೆ ಇಲ್ಲ ಅವನ ಕೈಲಿ. ಬಟ್ ನಾನು ಹಿಂದ್ಗಡೆ ಒಂದು ಲೈನ್ ಹಾಕಿದ್ರು ಅವರು, ಅದು ನೋಡಿದೆ. ಬಟ್ ಅದನ್ನ ನೋಡಿದ್ಮೇಲೆ ಅವ್ರು ಹೋಗ್ತಿರೋದೇ ಕರೆಕ್ಟ್ ಅನಿಸ್ತಿದೆ. ಏನಂತ ಹಾಕಿದ್ದಾರೆ ಗೊತ್ತಾ? ನೆವರ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ನೆವರ್ ಸ್ಟಾಪ್ಸ್ ಲೈಫ್ ಟೀಚಿಂಗ್ ಅಂತ ಹಾಕಿದ್ದಾರೆ. ನೀನು ಜೀವನದಲ್ಲಿ ಕಲಿಯೋದನ್ನು ನಿಲ್ಲಿಸ್ಬೇಡ, ಯಾಕಂದರೆ ಜೀವನ ನಿನಗೆ ಕಲಿಸ್ತಾನೆ ಇರ್ತದೆ ಅಂತ ಹಾಕಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಅಂದರೆ ಈ ಲೈನು, ಈ ಬಸ್ ಹಿಂದ್ಗಡೆ ಸಕ್ಕತ್ತಾಗಿ ಹಾಕಿದ್ದಾರೆ. ಆ ಡ್ರೈವರ್ಗೆ ಒಂದು ದೊಡ್ಡ ನಮಸ್ಕಾರ. ಈಗ ಮಳವಳ್ಳಿ ರೀಚ್ ಆಗಿದ್ದೀವಿ. ಮಳವಳ್ಳಿ ಬಿಟ್ಟು ರೀಚ್ ಆಗಿದ್ದೀವಿ. ಇವಾಗ ಬಿಟ್ಟು ಹೋಗ್ತಾ ಇದ್ದೀವಿ ಮಳವಳ್ಳಿ ಬಿಟ್ಟು. ಇನ್ನು ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ಮಚ್ಚ? ಇನ್ನು 70 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ ನಂಜನಗೂಡಿಗೆ. ಸೊ ಇದು ಮಳವಳ್ಳಿ. ನೋಡ್ತಾ ಇದ್ದೀರಲ್ಲ, ಇದು ಮಳವಳ್ಳಿ. ಫ್ರೆಂಡ್ಸ್, ಆನ್ ದ ವೇ ಮದುವೆ ಚೌಟ್ರಿ ಹತ್ರ ಇದ್ದೀವಿ. ಇಲ್ಲಿ ಲೆಫ್ಟ್ ತೊಗೊಂಡು ಹೋದರೆ ಮದುವೆ ಚೌಟ್ರಿ. ಸೊ ಅಂತೂ ಇಂತೂ ಮದುವೆ ಚೌಟ್ರಿಗೆ ಬಂದ್ವಿ, ನಾನು ನನ್ನ ಗೆಳೆಯ. ಬನ್ನಿ ನಿಮಗೆ ಮದುವೆ ಚೌಟ್ರಿ ಹೆಂಗಿದೆ ಅಂತ ತೋರಿಸ್ತೀನಿ. ಅಂತೂ ಇಂತೂ ಬಂದ್ವಿ ಮದುವೆಗೆ. ಸೊ ಮದುವೆ ಇರೋದು ನಾಳೆ, 50 ರಿಸೆಪ್ಷನ್ನು ಮುಗಿಸ್ಕೊಂಡು ರಿಟರ್ನ್ ಹೊರಡ್ತಾ ಇರೋದೆ. ಎಲ್ಲೋ ಪಾರ್ಕಿಂಗ್ ಇಲ್ವಲ್ಲೋ ಮಚ್ಚ? ಪಾರ್ಕಿಂಗ್ ಎಲ್ಲ ಫುಲ್ ಆಗವು ಗಾಡಿಗಳು. ನೋಡಲ್ಲಿ ಮುಂದೆ ಇರ್ಬೇಕು ನೋಡಿ. ನಡಿ ಮಚ್ಚ. ಅಂತೂ ಇಂತೂ ನಮ್ಮ ಟೀಚರ್ನ ನೋಡಕ್ಕೆ ಬಂದ್ಬಿಟ್ವಿ ಅಲ್ವಾ? ಇಲ್ಲೇನಾ? ಅಲ್ಲ ಕಣ, ಹೋಗೋಕೆ ಎಕ್ಸಿಟ್ ಆಗಕ್ಕೆ ನಮ್ಗೆ ಈಸಿ ಆಗುತ್ತೆ. ನಡಿ ನಡಿ, ಅಲ್ಲಿ ಲಾಸ್ಟಲ್ಲಿ ಹಾಕ ನಡಿ. ಸೊ ಅಂತೂ ಇಂತೂ ಮದುವೆ ಚೌಟ್ರಿಗೆ ಬಂದ್ವಿ. ನಮ್ಮ ಫ್ರೆಂಡ್ ಹೆಂಗೋ ತೆಳ್ಳ ಕಾರ್ ಓಡಿಸ್ಕೊಬಂದ ಒಂದು ಮಾಯಾಗಿ. ಒಂದು ಅಲ್ಲದಿನ ಸ್ವಲ್ಪ ನಿಧಾನಕ್ಕೆ ಹಚ್ಕೊ ಬಂದ. ಪಾಪ ತುಂಬ ಕೇರ್ ಮಾಡ್ತಾನೆ ಕಸ್ಟಮರ್ ಇದ್ದರೆ ಅಲ್ವಾ ಮಚ್ಚ? ಕಸ್ಟಮರ್ ಇದ್ರೆ ತುಂಬ ಕೇರ್ ಮಾಡ್ತೀಯ. ನನ್ನ ಕಸ್ಟಮರ್ ಅನ್ಕೊಂಡಿದ್ದೀಯ ಹಂಗಾದ್ರೆ? ಅಲ್ಲ, ಮತ್ತೆ ಬೆಂಗಳೂರಿಗೆ ಹೋದ್ಮೇಲೆ ನಮ್ಮ ಬಗ್ಗೆ ಏನೋ ಅನ್ಬಾರ್ದಲ್ವಾ? ನೋಡ್ಕೊಂತೀರು. ನಡಿ ನಡಿ, ಬಾ ಬಾ ಬಾ, ಬರುತ್ತೆ ಬಾ. ಮತ್ತೆ ಆ ಕಡೆ ಓಮಿನಿ ಐತೆ ನೋಡು ಮಚ್ಚ. ಇರಲಿ ಬಿಡಿ ಸರ್. ಅಂತೂ ಇಂತೂ ಗಿಫ್ಟು ತೊಗೊಂಡು ಅಲ್ಲಿ ಒಳಗಡೆ ಇದೆ, ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇದೇ ಚೌಟ್ರಿ. ಒಳಗಡೆ ಹೋಗ್ತಾ ಇದ್ದೀವಿ. ಇದು ಚೌಟ್ರಿಯ ಮುಖ್ಯ ದ್ವಾರ. ಏನು ಜನ ಅಂದರೆ ಸಿಕ್ಕಾಬಟ್ಟೆ ಜನ ಅವರೇ. ಚೌಟ್ರಿ ಮೇಲೆ ಹತ್ತು ಹೋಗ್ತಾ ಇದ್ದೀವಿ. ನೋಡೋಣ ಒಳಗಡೆ ಹೆಂಗೆ ಡೆಕೋರೇಷನ್ ಮಾಡಿ ಹೆಂಗೆ ಮಾಡಿರ್ತಾರೆ ಅಂತ. ವಿಘ್ನೇಶ್ವರನ ಕೂರಿಸ್ಬಿಟ್ಟವ್ರೆ ಚೌಟ್ರಿ ಮುಂದೆ. ಒಬ್ಬ ಗುರು, ಏನು ಗುರು ಇದು ಚೌಟ್ರಿ ಇಷ್ಟು ಸಖತ್ತಾಗೈತೆ. ನಾವು ಅಲ್ಲಿ ಲಾಸ್ಟಿಗೆ ಹೋಗ್ಬೇಕು. ನಡಿ ಮಚ್ಚ, ಹೋಗ್ಬಿಟ್ಟು ಬರೋಣ. ಜನ ಅಂತೂ ಸಿಕ್ಕಾಬಟ್ಟೆ ಜನ ಅವ್ರೆ ಇಲ್ಲೆಲ್ಲ. ನಾನು ಮಾತಾಡೋದಂತೂ ಕೇಳಲ್ಲ, ಇಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಸಖತ್ತಾಗಿ ಮಾಡ್ಯವ್ರು ನೋಡ್ರಿ. ಇಷ್ಟು ಗ್ರ್ಯಾಂಡಾಗಿ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಮ್ಮ ಸರ್ರು ಇವಾಗ ರೂಮಲ್ಲಿದ್ದಾರೆ, ಕರ್ಕೊಂಡು ಹೋಗ್ತೀನಿ ಬರ್ರಿ. ಇಷ್ಟು ಸಖತ್ತಾಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸೊ ಇವಾಗ ರೂಮಲ್ಲಿದ್ದಾರೆ ನಮ್ಮ ಸರ್ರು, ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ಸೊ ಇವರೇ ಇವ್ರ ನಮ್ಮ ಟೀಚರು. 8 ವರ್ಷ ಆದಮೇಲೆ ಸಿಕ್ಕಿದ್ದಾರೆ.
ಕೊಟ್ಟಾಗಿದೆ. ನಂದಂದ್ರೆ ನಾನು ಇರ್ಬೋದಾಗಿತ್ತು, ನಾನೇ ಗಾಡಿ ವರ್ಷ ಆಗಿತ್ತು ನಮ್ಮ ಟೀಚರ್ನ ಮೀಟ್ ಮಾಡಿ. ನಮ್ಮ ಟೀಚರ್ ಹೆಸರು ಬಸವರಾಜ್ ಅಂತ. ನಾವು ಮೀಟ್ ಮಾಡೋದೇ ಮರ್ತ್ಬಿಟ್ಟೆ. ಸ್ಟೂಡೆಂಟ್ ನೋಡಿ ನನಗೂ ತುಂಬ ಖುಷಿ ಆಯಿತು. ಊಟ ಮಾಡೋರು ಇನ್ನೂ ಖುಷಿ ಆಗುತ್ತೆ. ಸೊ ಇಲ್ಲಿ ರಿಸೆಪ್ಷನ್ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಟೇಪ್ ಎಲ್ಲ ಹಾಕಿ ದೀಪ ಎಲ್ಲ ಹಚ್ಚಿ ಹೂವು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನೋಡಿ ಈ ಚೌಟ್ರಿ ಎಷ್ಟು ಸಕ್ಕತ್ತಾಗೈತೆ, ಬ್ಯಾಕ್ಗ್ರೌಂಡ್ ಎಲ್ಲ. ಇಲ್ಲಿ ಮೇಲ್ಗಡೆ ಎಲ್ಲ ಲೈಟ್ಗಳು ಹಾಕಿದ್ದಾರೆ ಲೈನಿಗೆ. ಎಲ್ಲ ಕೊಟ್ಟಾಯ್ತು, ಅಂತೂ ಇಂತೂ ಓಡ್ತಾ ಇದೀವಿ ನಾವು. ಇಲ್ಲಿ ಯಾವ್ದೋ ಜಾಗನೇ ಇಲ್ಲ ಮತ್ತೆ ಏನ್ ಮತ್ತೆ ಇವರು ಒಳ್ಳೆ ಕತೆ. ನೋಡಿ ಇಲ್ಲಿ ಸ್ವಾಮಿಗಳು ಬತ್ತವ್ರೆ ರಿಸೆಪ್ಷನ್ ಮುಗಿಸ್ಕೊಂಡು ಕಾರ್ ಹತ್ತುತ್ತಾ ಇದಾರೆ. ಸ್ವಾಮಿಗಳೆಲ್ಲ ಕಾರ್ ಹತ್ತುತ್ತವ್ರೆ ನೋಡಿ, ಅದೇ ಅವ್ರ ಕಾರು, ಸ್ವಾಮಿಗಳ ಕಾರು. ಸಿದ್ಧಗಂಗೆ ಮಠ ಸ್ವಾಮಿಗಳು. ಎಲ್ಲಿ ಮಚ್ಚ ಇವ್ರು ಜಾಗನೇ ಬಿಡಲ್ಲ ಮಚ್ಚ. ಅಂತೂ ಇಂತೂ ಹೋಗ್ತಾ ಇದೀವಿ ಚೌಟ್ರಿಯಿಂದ. ಸ್ವಾಮಿಗಳು ಹೋಗ್ತವ್ರೆ, ಇದೇ ಕಾರಲ್ಲಿ ಹೋಗ್ತವ್ರು ನೋಡಿ ಸ್ವಾಮಿಗಳು, ಸಿದ್ಧಗಂಗೆ ಮಠ ಗುರುಗಳು. ಸೊ ಗಿಫ್ಟು ನಾವು ರಿಸೆಪ್ಷನಲ್ಲಿ ಕೊಟ್ಟಿಲ್ಲ, ರೂಮಲ್ಲೇ ಹೋಗಿ ಕೊಟ್ಬಿಟ್ವಿ. ಯಾಕಂತಂದರೆ ನಾವು ರಿಟರ್ನ್ ಹೊರಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಬರ್ತೀವಿ ಸರ್ ಅಂತ ಹೇಳ್ಬಿಟ್ಟು ರೂಮಲ್ಲೇ ಹೋಗಿ ಕೊಟ್ಬಿಟ್ಟು ಮಾತಾಡ್ಸ್ಬಿಟ್ಟು ಬಂದ್ಬಿಟ್ವಿ. ಆದರೂ ಒಂದು 5 ನಿಮಿಷ ಟೈಮ್ ಇತ್ತು. ರಿಸೆಪ್ಷನ್ದು ಫೋಟೋ ತೊಗೊಂಡು ಎಲ್ಲ ಬಂದ್ವಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಊರಿಗೆ ಹೋಗಬೇಕು. ಊರಿಗೆ ಹೋಗಿ ಬಟ್ಟೆ ಇದೆ ನಮ್ಮ ಅಚ್ಚಂದು, ಬಟ್ಟೆ ಎಲ್ಲ ಮಡಗ್ಬಿಟ್ಟು ಮತ್ತು ಊಟ ಮಾಡ್ಕೊಂಡು ಊರಿಂದ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಕೊಂಡು ರಿಟರ್ನ್ ಬಿಡ್ತೀವಿ ಬೆಂಗಳೂರಿಗೆ. ಸೊ ಬನ್ನಿ ಹೋಗೋಣ. CNG ಖತಮ್ ಆಗಿತ್ತು, ಹಾಕ್ಸಕ್ಕೆ ಬಂದಿದ್ದೀವಿ. ಇಲ್ಲಿ ಇದೆಯಾ ಇಲ್ವೋ ಡೌಟ್ ಕೇಳಬೇಕು. ಇದೆಯಾ ಮಚ್ಚ? ಆಯಿತಾ, ಒಳ್ಳೇದು ಮಚ್ಚ. ಹಂಗಾದರೆ CNG ಇದ್ದರೆ. ಸೊ ಇಲ್ಲಿ CNG ಲೋಡ್ ಇಲ್ವಂತೆ. ಇವಾಗ ಇನ್ನು ಮುಂದೆ 2 ಕಿಲೋಮೀಟ್ರ್ ಹೋಗಬೇಕು. ಏನಪ್ಪ, ಸೊ ಇಲ್ಲಿಂದ 1 ಕಿಲೋಮೀಟ್ರ್ ಹೋಗ್ಬೇಕು ಮುಂದಕ್ಕೆ. ಇವಾಗ CNG ಪರದಾಟ ಯಾರು ಕೇಳ್ತಾರೆ ನಮ್ಮ ಗೋಳು. ಅಯ್ಯೋ ಮಚ್ಚ, ಇಷ್ಟೊತ್ತರ ನಮ್ಮ ಗೋಳು ಯಾರು ಕೇಳ್ತಾರೆ? ಹಾಂ, CNG ಹಾಕ್ಸಕ್ಕೆ ಇಷ್ಟೊತ್ತು ಪರದಾಡ್ತಿದ್ದೀವಲ್ಲ. ದೇವರೊಬ್ಬ ನೋಡ್ತಾ ಇರ್ತಾನೆ. ದೇವರೇ ಚಾಮುಂಡಿ ತಾಯಿ CNG ಕೊಡಿಸ್ಬಿಡವ. ಸೊ ಇವಾಗ CNG ಬಂತು, ನೋಡೋಣ. ಇದೇನಾ ಮಚ್ಚ CNG? ಅಪ್ಪ, ಚಾಮುಂಡಿ ತಾಯಿ ಅಂತೂ ಇಂತೂ CNG ಕೊಡಿಸ್ಬಿಡ್ತು. ಸೊ CNG ಖಾಲಿ ಆಗಿದೆ. CNG ಹಾಕ್ಸ್ಬೇಕೀಗ. CNG ಹಾಕ್ಸ್ಬೇಕಾದ್ರೆ ಗಾಡೀಲಿ ಕುತ್ಕೋಬಾರ್ದು ನೋಡಿ. ಇವಾಗ CNG ಹಾಕೋರು. ಎಂತ ಎಷ್ಟಕ್ಕೆ ಹಾಕ್ತಿ ಮಚ್ಚ? ಓಪನ್ ಆಯಿತು. ಹಾಕ್ತಾರೆ ನೋಡಿ ಇವಾಗ CNG. ಹಾಕಿ
ಬಿಟ್ಟು ಬಿಟ್ಟು ಹೋಗ್ತೈತೆ. ಹ್ಞೂ 350. ಸೊ 350 ರೂಪಾಯಿಗೆ ಹಾಕ್ಸಿದ್ದಾನೆ ನಮ್ಮ ಮಚ್ಚ 350ಗೆ. ಅಂತೂ ಇಂತೂ CNG ಸಿಕ್ತು. ನಾನು ಅಂದ್ಕೊಂಡಿದ್ದೆ CNG ಸಿಗಲ್ಲ ಅಂತ ಮೈಸೂರು ಕಡೆ ಎಲ್ಲ. ಸೊ ಕೇಳ್ಕೊ ಬಂದ್ವಿ, CNG ಸಿಕ್ತು. ಹೋಗೋಣ ಬನ್ನಿ. ಸೊ ನಾವು ಹೊರಟಿದ್ದೀವಿ ಇವಾಗ CNG ಹಾಕ್ಸ್ಕೊಂಡು. ನೋಡೋಣ ಬಾ, ಮತ್ತೆ ತಲೆ ಕೆಡಿಸ್ಕೊಬೇಡ. ಸೊ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಇದು ಯಾವುದೋ ಇಂಡಸ್ಟ್ರಿ ಏರಿಯಾ, ಇದು ಎಲ್ಲ ಕಂಪ್ನಿಗಳು ಮಾಡಿಬಿಟ್ಟಿದೆ ದೊಡ್ಡದು. ಮುಂದೆ ಹೋಗಿದ್ವಿ, ಇವಾಗ ಟ್ರೈನ್ ಹೋಗ್ತಾ ಇದೆ ನೋಡಿ. ಅಲ್ಲಿ ತುಂಬ ದೊಡ್ಡ ಟ್ರೈನು, ಎಷ್ಟು ದೊಡ್ಡದಾಗೈತೆ. ಈ ಟ್ರೈನ್ ಕಂಬಿನ ದಾಟ್ಕೊಂಡು ಹೋಗ್ಬೇಕು ನಾವು ಆ ಕಡೆ ರೋಡಿಗೆ. ಇನ್ನು ಎಷ್ಟು ಉದ್ದ ಐತೆ ಮಚ್ಚ ಇದು. ಇಂಜನ್ ಅಲ್ಲಿ ಹೋಗ್ಬಿಟ್ಟೈತೆ ಮುಂದೆ. ಇದೆಲ್ಲ ಬೋಗಿಗಳು ಇಷ್ಟುದ್ದ ಮುಗೀತು. ಇವಾಗ ಬಿಡ್ತಾರೆ ನೋಡ್ರಿ ನಮ್ಮನ್ನ. ಗೇಟ್ ತೆಗಿಬೇಕಾದ್ರೆ ಸೌಂಡ್ ಆಗುತ್ತೆ ಆ ಥರ. ತೆಗೆದ್ರು ಇವಾಗ ಗೇಟು, 2 ಗೇಟು ತೆಗೆದ್ರು. ಆ ಕಡೆಯಿಂದ ಈ ಕಡೆಗೆ ಬರ್ತಾರೆ, ಈ ಕಡೆಯಿಂದ ಆ ಕಡೆ ಹೋಗ್ತಾರೆ. ಇವಾಗ ಯಾವುದೋ ಹೊಸ ಬ್ರಿಡ್ಜ್ ಮಾಡಿಬಿಟ್ಟವ್ರು. ಇವಾಗ ನಾವು ಬರೋ ರೋಡಲ್ಲಿ ಬ್ರಿಡ್ಜೇ ಇರಲಿಲ್ಲ. ಅಯ್ಯಪ್ಪ, ಏನೇನು ಚೇಂಜ್ ಮಾಡಿಬಿಟ್ಟವ್ರೆ ಅಂದರೆ ಮೈಸೂರಿಗೆ ಬೈಪಾಸ್ ಮಾಡಿಬಿಟ್ಟವ್ರು ನೋಡಿ. ಈ ಬ್ರಿಡ್ಜು ಮೈಸೂರಿಗೆ ಬೈಪಾಸು ನೋಡಿ ಇದು. ಗುರು, ಈ ಬೈಪಾಸಲ್ಲಿ ಏನಾದ್ರು ಮಿಸ್ ಆಗಿ ಬಂದ್ಬಿಟ್ರೆ ಗೊತ್ತಿಲ್ಲದೆ ಇರೋನು ಹೊಗೆ ಹಾಕ್ಸ್ಕೊಂಬಿಡ್ತಾನೆ. ಇವಾಗ ನಾವು ಹೋಗ್ತಾ ಇರೋದು 1 ವೇ. ಆ ಕಡೆ ರೋಡಲ್ಲಿ ಬರಬೇಕಿತ್ತು. ರೈಲ್ ಕಂಬಿ ದಾಟ್ಕೊಬಂದ್ರೆ 1 ವೇಲಿ ಬರಬೇಕಿಲ್ಲಿ. ಗೊತ್ತಿಲ್ಲದವ್ರು ಬಂದ್ಗಿಂದ್ಬಿಟ್ಟಿರ. ಆಮೇಲೆ ಹುಷಾರಾಗಿ ನೋಡ್ಕೊಬರ್ರಿ. ಅಂತೂ ಇಂತೂ ಚಾಮರಾಜನಗರ ಬಂತು, ಎಂಟ್ರಿ ಆದ್ವಿ. ಇವಾಗ ನಮ್ಮ ಮಚ್ಚನ ಬೈಪಾಸಲ್ಲಿ ಎಕ್ಸಿಟ್ ಆಗ್ಬಿಡೋಣ, ಸಿಟಿಗೆ ಹೋಗೋದು ಬೇಡ ಅಂತ ಇದ್ದೇನೆ ನಮ್ಮ ಮಚ್ಚ. ಇವಾಗ ಎತ್ತು ಹತ್ಸ್ಬೇಕಾದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಮುಂದೆ ಇಳಿಸ್ತೀಯಲ್ಲ, ಇಳಿಸ್ಬೇಕಂತಂದರೆ ಒಂದು ಸ್ವಲ್ಪ Take the next left. ಸೊ ಫ್ರೆಂಡ್ಸ್, ಫ್ಲೇವರ್ ಎಕ್ಸಿಟ್ ಆಯಿತು. ಹೋಗ್ತಾ ಇದ್ದೀವಿ ಇವಾಗ ನಮ್ಮೂರಿಗೆ. ಸೊ ಫ್ರೆಂಡ್ಸ್, ನಾವು ಅಂತೂ ಇಂತೂ ಬೆಂಗಳೂರು ರೀಚ್ ಆದ್ವಿ. ಟೈಮು ಇವಾಗ ಕರೆಕ್ಟಾಗಿ 1:15. ಸೊ ಈ ಬ್ಲಾಗ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಹೇಳ್ತಾ ಈ ಬ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಬಾಯ್.